ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಯುಗಾದಿ ಹಬ್ಬಕ್ಕೇ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಫ್ರೀ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಪ್ಪ ಇವರು ಹಬ್ಬ ಮುಗ್ದಾದ್ಮೇಲೆ ಯುಗಾದಿ ಹಬ್ಬದ್ದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಆಯಿತಾ. ನೋಡಿ, ಬಾಗಿಲಲ್ಲೆಲ್ಲ ನೀರು ಹಾಕಿ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಬಣ್ಣ ತುಂಬಿ ಒಳಗೆ ಬಂದಾಯಿತು. ಅಷ್ಟರಲ್ಲಿ ಇವರು ನಮ್ಮ ಹಸ್ಬೆಂಡು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಇವರಿಗೆ ಹೊಸ್ದಾಗಿ ಏನು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ನೋಡಿ, ಅವರು ತೋರಣಕ್ಕೆ ರೆಡಿ ಮಾಡ್ತಾ ಇದ್ರು ಆಯಿತಾ. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಕೂತ್ಕೊಂಡು ನಾನೇ ಮಾಡ್ತೀನಿ ಅಂತ ಅಂದ್ಕೊಂಡು ಒಳ್ಳೆ ಹುಮ್ಮಸ್ಸಿಂದ ಬಂದು ಕೂತ್ಕೊಂಡು ಮಾವಿನೆಲೆ ತೋರಣ ರೆಡಿ ಮಾಡ್ತಾ ಇದ್ದಾರೆ. ಅವರೇನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಂತೆ ಆಯಿತಾ. ಅದೇ ಥರ ನಾನು ಕೂತ್ಕೊಂಡು ಮಾಡ್ತೀನಿ ಅಂತ ಅಂದರು. ಬಟ್ ಅವ್ರು ಯಾವ ವರ್ಷವೂ ಮಾಡಿಲ್ಲ ಗೊತ್ತಾ. ಇದೇ ಫಸ್ಟ್ ಟೈಮ್ ಅವರು ಇಷ್ಟು ಚೆಂದವಾಗಿ ಕೂತ್ಕೊಂಡು ನೀಟಾಗಿ ತೋರಣ ಕಟ್ತಾ ಇರೋದು. ಓಕೆನಾ. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಬಿಡಪ್ಪ, ಏನೋ ಒಂದು ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು ಎಲ್ಲ ಮಾವಿನೆಲೆ ಅಂದರೆ ನಮ್ಮ ಮನೆ ಮುಂದೆನೇ ಮಾವಿನ ಮರ ಇರೋದ್ರಿಂದ ಮಾವಿನ ಎಲೆಗೆ ಎಂಥ ತೊಂದರೆ ಇಲ್ಲ. ಎಲ್ಲ ಮಾವಿನೆಲೆ ಆ್ಯಂಡ್ ಬೇವಿನ ಸೊಪ್ಪು ಮನೆ ಮುಂದೆನೇ ಇರೋದ್ರಿಂದ 2 ಎಲೆಗಳನ್ನು ಕಿತ್ಕೊಂಡ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ಆ್ಯಂಡ್ ಒಂದು ಮಾರು ಹೂವನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಪಕ್ಕದಲ್ಲೇ. ಎಷ್ಟು ನೋಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದಾರೆ ಅಂತ. ಆಮೇಲೆ ಫುಲ್ ತೋರಣ ಆದಮೇಲೆ ತೋರಿಸ್ತೀನಿ ಆಯಿತಾ. ಅಷ್ಟೆಲ್ಲ ನೀನು ಮಾಡ್ತಾ ಇರು ಅಂತ ನಾನು ಈ ಕಡೆ ಅಡುಗೆ ಮನೆಗೆ ಬಂದೆ. ಇವಳು ನಮ್ಮ ತಂಗಿ ಗೊತ್ತಿದ್ದಾಳೆ ಆಲ್ರೆಡಿ. ಇವಳಿಗೆ ಸುಮಾರು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಿಮಗೂ ಕೂಡ. ಆ್ಯಂಡ್ ಅವಳು ಈ ಕಡೆ ರೈಸ್ ಇಟ್ಟಿದ್ಲು ಆ್ಯಂಡ್ ಆ ಕಡೆ ಶಾವಿಗೆ ಪಾಯಸ ಮಾಡೋಣ ಅಂತ ಇಟ್ಟಿದ್ಲು. ಹಾಗೆ ಬೇಳೆ ಸಾರು ಮಾಡೋಣ, ಟೊಮೊಟೊ ರಸಮ್ ಥರ ಅಂದ್ಕೊಂಡು ಟೊಮೊಟೊ ಎಲ್ಲ ತೆಗೆದು ಅಷ್ಟೇ ಒಂದು ಇಟ್ಟಿದ್ದಾಳೆ. ಆ್ಯಂಡ್ ಎಷ್ಟು ಬೇಳೆ ಹಾಕಬೇಕು ಅಂತ ಅವಳು ಕುಕ್ಕರಲ್ಲಿ ಹಾಕಿ ನನಗೆ ತೋರಿಸ್ತಾ ಇದ್ಲು ಆಯಿತಾ, ಎಷ್ಟು ಹಾಕಲಿ ಅಂತ. ಅವಳಿಗೆ ಅಂದೆ, ಅವಳೇ ಮಾಡ್ತಾ ಇದ್ದಾಳೆ ಇವತ್ತು ಅಡುಗೆ. ಓಕೆನಾ. ಆ್ಯಂಡ್ ನಾನು ಪಾತ್ರೆ ಎಲ್ಲ ತೊಳೆದು ಹಾಗೆ ದಬಾಕಿದ್ದೀನಿ ನೀರೆಲ್ಲ ಹೋಗಲಿ ಅಂತ. ಓಕೆನಾ. ಅದಾದಮೇಲೆ ಮತ್ತೆ ಬಂದೆ ನಾನು ಅವಳಿಗೆ ತೋರಿಸ್ಬಿಟ್ಟು. ಅಯ್ಯೋ, ಅವಳು ಹಂಗೆ ಕುಕ್ಕರ್ ಅಡ್ಡ ಹಿಡ್ಕೊಂಡ್ಬಿಡ್ಲಿ. ತೋರಿಸ್ಬಿಡ ನಾನು ಮುಖ ವಾಶ್ ಮಾಡಿಲ್ಲ ಅಂತಂದೆ. ಪರವಾಗಿಲ್ಲ ಬಿಡಮ್ಮ, ನಿನಗೆ ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ತೋರಿಸ್ಬಿಟ್ಟಿದ್ದೀನಿ ಅಂತ ನಾನು ಅಂತ ಇದ್ದೆ. ಹಂಗೂ ಅವಳು ಕುಕ್ಕರ್ ಅಡ್ಡ ಇಟ್ಕೊಂಡ್ಬಿಟ್ಲು. ಬಟ್ ಅವಳಿಗೆ ಇಷ್ಟ ಇಲ್ಲ ಅಂತ ಇನ್ನೇನು ಹಿಡಿಯೋದು ಅಂತ ನಾನು ಮತ್ತೆ ಬಂದೆ. ನೋಡಿ, ಅವರು ಎಲೆನ ಒಂದು ಸಿಸರ್ ತಗೊಂಡು 2 ಕಡೆ ಕಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ನನಗೂ ಕೂಡ ಈ ರೀತಿ ಮಾಡೋಕ್ಕೆ ಬರಲ್ಲಪ್ಪ. ಅವರು ಏನೋ ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡ್ತಾಯಿದ್ರು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಅದ್ರ ಮಧ್ಯೆ ಇದೆ ಅಲ್ವಾ ಗ್ಯಾಪಲ್ಲಿ, ಅಲ್ಲಿ ಒಂದು ರೋಸ್ ಹೂವು ಇಲ್ಲಾಂದರೆ ಶಾವಂತಿಗೆ ಹೂವು ಇದೆ ಅಲ್ವಾ. ಅದನ್ನು ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೆ. ಬಟ್ ಅವರು ರೋಸ್ ಹೂವು ಕೇಳ್ತಾಯಿದ್ರು. ಬಟ್ ನಮ್ಮ ಮನೇಲಿ ರೋಸ್ ಹೂವು ನಾವು ತಂದಿರಲಿಲ್ಲ, ಬರೀ ಇದೆ ಶಾವಂತಿಗೆ ಹೂವು ಇತ್ತು. ಅದನ್ನೇ ಇಡಪ್ಪ ಅಂತ ಅಂದ್ಕೊಂಡು ಅದನ್ನೇ ಕೊಟ್ಟಿದ್ವಿ. ಅವರು ನೀಟಾಗಿ ಅಂದರೆ ನಮ್ಮ ಮನೇಲಿ ಇರೋದು 3-4 ಮೇನ್ ಬಾಗಿಲು, ಮೇಲೆ ಬಾಲ್ಕನಿ ಅಲ್ಲೆಲ್ಲ ಹಾಕಬೇಕಲ್ವ. ನಾವು ಪ್ರತಿ ವರ್ಷ ಹಾಕ್ತೀವಿ. 3 ಬಾಗಿಲಿಗೂ ಮಾಡಿ ಹಾಕ್ಬೇಕಾ ಅಂತ ಅದನ್ನೇ ಕೇಳ್ತಾಯಿದ್ರು. ಹೌದು ಅಂತ ಅಂದ್ವಿ. ನೋಡಿ, ಎಲ್ಲ ಹೂವೆಲ್ಲ ಹಾಕಿ ಮಾಡಿ ಇಟ್ಟಿದ್ದಾರೆ. ಕೊನೆಗೂ ಮುಗೀತು ನೋಡಿ. ತೋರಣ ಮಧ್ಯೆ ಹೂವು ಹಾಕ್ತಾಯಿದ್ದಾರೆ. ನೋಡಿ, ಫಿನಿಶ್ ಆಯಿತು ತೋರಣ ಕಟ್ಟೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.